ಅನುದಿನದ ಆಹಾರ ಜುಲೈ 10 ಶುಕ್ರವಾರ. ಪ್ರಕಟಣೆ 19:5 ವಚನ. ಆಮೇಲೆ ಸಿಂಹಾಸನದ ಕಡೆಯಿಂದ ಬಂದ ಒಂದು ಶಬ್ದವು, ದೇವರ ದಾಸರೆಲ್ಲರೇ, ದೇವರಿಗೆ ಭಯಪಡುವ ಹಿರಿಕಿರಿಯರೇ, ನಮ್ಮ ದೇವರನ್ನು ಕೊಂಡಾಡಿರಿ ಎಂದು ಹೇಳಿತು. ಕಳೆದ ದಿನಗಳಿಂದ ನಾವು ಪರಲೋಕದಿಂದ ಬಂದ ವಿವಿಧ ಶಬ್ದಗಳು, ಅವುಗಳ ಉದ್ದೇಶ, ಅವುಗಳ ಸಂದೇಶ ಮತ್ತು ಅವು ದೇವರ ಹೃದಯದ ಬಗ್ಗೆ ಏನನ್ನು ಪ್ರಕಟಿಸುತ್ತವೆ ಎಂಬುದನ್ನು ಧ್ಯಾನಿಸುತ್ತಿದ್ದೇವೆ. ಇಂದು ನಾವು ಪರಲೋಕದ ಸಿಂಹಾಸನದಿಂದಲೇ ಹೊರಡುವ ಶಬ್ದದ ಬಗ್ಗೆ ಧ್ಯಾನಿಸೋಣ. ಈ ಲೋಕದಿಂದ ಉಂಟಾಗುವ ಅಸಂಖ್ಯಾತ ಶಬ್ದಗಳನ್ನು ಕೇಳುವುದಕ್ಕಿಂತಲೂ ದೇವರ ಸಿಂಹಾಸನದಿಂದ ಬರುವ ಶಬ್ದಕ್ಕೆ ಕಿವಿಗೊಡುವುದು ಎಷ್ಟು ಮುಖ್ಯವಾಗಿದೆ. ಆ ಸಿಂಹಾಸನದಿಂದ ಮಾತನಾಡುವಾತನು ಸರ್ವಶಕ್ತನೇ ಆಗಿದ್ದಾನೆ. ಆದ್ದರಿಂದ ಆತನ ಶಬ್ದವನ್ನು ಅಲಕ್ಷಿಸಲು ಅಥವಾ ಲಘುವಾಗಿ ಪರಿಗಣಿಸಲು ಸಾಧ್ಯವೇ ಇಲ್ಲ. ಪ್ರಕಟಣೆ ಗ್ರಂಥದಲ್ಲಿ ಸಿಂಹಾಸನದಿಂದ ಶಬ್ದಗಳು ಹೊರಡುವುದರ ಬಗ್ಗೆ ನಾವು ಹಲವಾರು ಉಲ್ಲೇಖಗಳಲ್ಲಿ ಕಾಣುತ್ತೇವೆ. ಅಂಥ ವಾಕ್ಯ ಭಾಗವು ಹೀಗೆ ಸಾರುತ್ತದೆ: ಆ ಸಿಂಹಾಸನದಿಂದ ಮಿಂಚುಗಳು, ಶಬ್ದಗಳು, ಗುಡುಗುಗಳು ಹೊರಡುತ್ತಿದ್ದವು. ಪ್ರಕಟಣೆ 4:5 ವಚನ. ಭೂಮಿಯ ಮೇಲಿನ ಪ್ರತಿಯೊಂದು ದೇಶಕ್ಕೂ ಒಂದು ಸಿಂಹಾಸನ ಅಥವಾ ಅಧಿಕಾರದ ಪೀಠವಿರುತ್ತದೆ. ಅರಸರು, ಅಧ್ಯಕ್ಷರು, ಪ್ರಧಾನಮಂತ್ರಿಗಳು ಮತ್ತು ಆಡಳಿತಗಾರರು ತಮ್ಮ ಸ್ಥಾನಗಳಿಂದ ಆ ಅಧಿಕಾರವನ್ನು ಚಲಾಯಿಸುತ್ತಾರೆ. ಕೆಲವರು ಸರ್ವಾಧಿಕಾರಿಗಳಾಗಿ ಆಳ್ವಿಕೆ ಮಾಡಿದರೆ, ಇನ್ನು ಕೆಲವರು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲಕ ಆಳ್ವಿಕೆ ಮಾಡುತ್ತಾರೆ. ಆದಾಗ್ಯೂ ಎಲ್ಲ ಲೌಕಿಕ ಸಿಂಹಾಸನಗಳು ಬರೀ ತಾತ್ಕಾಲಿಕವಾಗಿವೆ. ಅರಸನಾದ ನೆಬೂಕದ್ನೆಚ್ಚರನು ಭವ್ಯವಾದ ಸಿಂಹಾಸನವನ್ನು ಮತ್ತು ಅಪಾರ ಅಧಿಕಾರವನ್ನು ಹೊಂದಿದ್ದನು. ಆದರೆ ಅವನ ಹೃದಯವು ಅಹಂಕಾರದಿಂದ ತುಂಬಿ ಅವನ ಆತ್ಮವು ಅಹಂಕಾರದಿಂದ ಕಠಿಣವಾದಾಗ ಅವನು ತನ್ನ ಸಿಂಹಾಸನದಿಂದ ಕೆಳಗೆ ದೊಬ್ಬಲ್ಪಟ್ಟನು ಮತ್ತು ಆತನ ಮಹಿಮೆಯು ಅವನನ್ನು ಬಿಟ್ಟು ಹೋಯಿತು. ದಾನಿಯೇಲ 5:20 ವಚನ. ಆದರೆ ಆ ಪರಲೋಕದ ಸಿಂಹಾಸನವು ಶಾಶ್ವತವಾದದ್ದು. ಆ ತಂದೆಯ ಬಲಗಡೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರಭಾವ ಹಾಗೂ ಮಹಿಮೆಯನ್ನು ಧರಿಸಿಕೊಂಡವನಾಗಿ ಆಸೀನನಾಗಿದ್ದಾನೆ. ಆ ಸಿಂಹಾಸನದಿಂದ ಮಿಂಚುಗಳು, ಗುಡುಗುಗಳು ಮತ್ತು ಶಬ್ದಗಳು ಹೊರಡುತ್ತವೆ. ಮಿಂಚುಗಳು ದೇವರ ಪವಿತ್ರತೆಯಲ್ಲಿ ದೇವರು ಭಯಂಕರವಾಗಿದ್ದಾನೆ ಎಂಬುದನ್ನು ನಮಗೆ ನೆನಪಿಸುತ್ತವೆ. ಗುಡುಗುಗಳು ಆತನ ಮಹಾಪರಾಕ್ರಮವನ್ನು ನಮಗೆ ಪ್ರಕಟಿಸುತ್ತವೆ. ಶಬ್ದಗಳು ಆತನು ಮನುಷ್ಯರ ಮಧ್ಯದಲ್ಲಿ ಮಾತನಾಡುತ್ತಾ, ನಡೆಸುತ್ತಾ ಮತ್ತು ತನ್ನ ಉದ್ದೇಶಗಳನ್ನು ಸ್ಥಾಪಿಸುತ್ತಾ ಇದ್ದಾನೆ ಎಂಬುದಕ್ಕೆ ಸಾಕ್ಷಿ ನುಡಿಯುತ್ತವೆ. ಈಗಲೂ ಸಹ ಆ ಸಿಂಹಾಸನದಿಂದ ಒಂದು ಶಬ್ದ ಹೊರಡುತ್ತಲೇ ಇದೆ: ದೇವರ ದಾಸರೆಲ್ಲರೇ, ದೇವರಿಗೆ ಭಯಪಡುವ ಹಿರಿಕಿರಿಯರೇ, ನಮ್ಮ ದೇವರನ್ನು ಕೊಂಡಾಡಿರಿ. ಪ್ರಕಟಣೆ 19:5 ವಚನ. ಇದು ಕೇವಲ ಒಂದು ಆಹ್ವಾನವಲ್ಲ, ಇದು ಪರಲೋಕದ ಕರೆಯಾಗಿದೆ. ದೇವರ ಪ್ರತಿಯೊಬ್ಬ ಸೇವಕನು, ಅವನು ದೊಡ್ಡವನಾಗಿರಲಿ ಅಥವಾ ಸಣ್ಣವನಾಗಿರಲಿ, ದೇವರನ್ನು ಸ್ತುತಿಸಲು ಕರೆಯಲ್ಪಟ್ಟಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನೀವು ಕರ್ತನನ್ನು ಮಹಿಮೆಪಡಿಸುವ ಉದ್ದೇಶದಿಂದಲೇ ಸೃಷ್ಟಿಸಲ್ಪಟ್ಟಿದ್ದೀರಿ. ಆತನ ರಕ್ಷಣೆಗಾಗಿ ಆತನನ್ನು ಸ್ತುತಿಸಿರಿ. ಆತನ ನಂಬಿಗಸ್ತಿಕೆಗಾಗಿ ಧನ್ಯವಾದವನ್ನು ಅರ್ಪಿಸಿರಿ. ಆತನ ಶ್ರೇಷ್ಠತೆಗಾಗಿ ಆತನನ್ನು ಆರಾಧಿಸಿರಿ.
ನಿಮ್ಮ ಜೀವನವು ಆತನಿಗೆ ಅರ್ಪಿಸುವ ನಿರಂತರ ಕೃತಜ್ಞತೆ, ಗೌರವ ಮತ್ತು ಆರಾಧನೆಯ ಸಜೀವ ಯಜ್ಞವಾಗಲಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಾನು ಜಯ ಹೊಂದಿ ನನ್ನ ಸಿಂಹಾಸನದೊಡನೆ ನನ್ನ ತಂದೆಯೊಡನೆ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಪ್ರಕಟಣೆ 3ನೇ ಅಧ್ಯಾಯ 21ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯೋಬನು 41-42 ಅಧ್ಯಾಯಗಳು. ಸಂಜೆ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 22-40 ವಚನಗಳು. ನಮ್ಮ ದೇವರು ಸದಾ ಕಾಲ ನಮ್ಮನ್ನ ಕಾಯಲಿ.